ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಗಿಯ ಅದ್ಭುತ ಗೊತ್ತಾದರೆ ಶಾಕ್ ಆಗ್ತೀರಾ? ಹೌದು, ರಾಗಿ ಯಾರಿಗಿಷ್ಟ ಇಲ್ಲ ಹೇಳಿ. ರಾಗಿನ ತುಂಬ ಇಷ್ಟಪಟ್ಟು ತಿನ್ನುವಂಥವರು ತುಂಬ ಜನ ಇದ್ದಾರೆ. ಆದರೆ ಇನ್ನೂ ಕೆಲವರಿಗೆ ರಾಗಿ ಗಂಜಿ, ರಾಗಿ ಮುದ್ದೆ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ ಹಾಗಾಗಿ ಅಂಥವ್ರಿಗೆ ಈ ವಿಡಿಯೋ ರಾಗಿ ಅದ್ಭುತ. ಸೊ ನೀವು ಗೊತ್ತಾದರೆ ಶಾಕ್ ಆಗ್ತೀರಾ ಅಂತಕ್ಕಂಥದ್ದು. ಹೌದಾ, ಅಂಥದ್ದೇನಿದೆ ರಾಗಿಯಲ್ಲಿ? ನಿಮಗೆ ಗೊತ್ತಿಲ್ಲದಿರೋದೇನಿದೆ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ರಾಗಿ ಅತಿ ವೇಗವಾಗಿ ತೂಕ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದಂತೂ ಮಸ್ಟ್ ಆ್ಯಂಡ್ ಶುಡ್. ಈ ತೂಕ ಹೆಚ್ಚು ಅನ್ನೋದು, ಈ ಕೊಲೆಸ್ಟ್ರಾಲ್ ಅನ್ನೋದು ಇತ್ತಿತ್ತಲಾಗಿ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ನೀವು ರಾಗಿನ ತಿನ್ನಲೇಬೇಕು. ರಾಗಿ ಸದಾ ಯೌವನವಾಗಿರಲಿಕ್ಕೆ ಸಹಾಯ ಮಾಡುತ್ತೆ. ಮೂಳೆಗಳನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತೆ. ನೋಡಿ, ಈಗೀಗ ಮಂಡಿ ನೋವುಗಳು ಜಾಸ್ತಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ಅಂತಂದರೆ ರಾಗಿಯನ್ನು ಹಿತಮಿತವಾಗಿ ಸೇವಿಸ್ತಾ ಬನ್ನಿ. ಯಾಕಂದರೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಆದ್ದರಿಂದ ಮೂಳೆಗಳೇನಾಗ್ತವ, ಗಟ್ಟಿಯಾಗ್ತವ ಅಂತಕ್ಕಂಥದ್ದು. ಇನ್ನು ಗರ್ಭಿಣಿ ಸ್ತ್ರೀಯರು ಅಷ್ಟೇ ರಾಗಿಯನ್ನು ಮುದ್ದೆ ಮಾಡಿಕೊಂಡು ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಬಹಳ ಅನುಕೂಲಕರ ಅಂತಕ್ಕಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ ಮಗುವಿನ ಬೆಳವಣಿಗೆ. ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತ ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ ಅಲ್ವಾ? ಅದೇ ರೀತಿ ಈ ಸುಸ್ತು ಮತ್ತು ನಿಶಕ್ತಿಗೆ ರಾಗಿ ಗಂಜಿನ ಮಾಡ್ಕೊಂಡು ಕುಡೀರಿ. ರಾಗಿ ಮುದ್ದೆಯನ್ನು ಮಾಡಿ ತಿನ್ನಿ. ರಾಗಿ ಗಂಜಿ ಮಾಡ್ತೀರಲ್ಲ, ಅದಕ್ಕೆ ಏನು ಮಾಡಬೇಕು, ಅದ್ರ ಜೊತೆ ಏನು ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಮಲಬದ್ಧತೆ ಸಮಸ್ಯೆ ಇತ್ತು ಅಂತಂದರೆ ರಾಗಿಯನ್ನು ಬಳಸ್ತಾ ಬನ್ನಿ. ಅದು ಉಷ್ಣ ಅಥವಾ ಕಾವು ಆದ ಸಮಯದಲ್ಲಿ ರಾಗಿಯನ್ನು ಸೇವಿಸ್ಬೋದು. ರಾಗಿ ಬಹಳ ತಂಪು, ದೇಹಕ್ಕೆ ತಂಪು ಕೊಡ್ತದೆ. ಆದ ಕಾರಣ ಉಷ್ಣ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು. ಹಾರ್ಟ್ ಫಂಕ್ಷನ್ ಕೂಡ ಚೆನ್ನಾಗಿಡಲಿಕ್ಕೆ ಸಹಾಯ ಮಾಡ್ತದೆ ಈ ರಾಗಿ. ಒಳ್ಳೆಯದು ಅಂತಕ್ಕಂಥದ್ದು. ಸೊ ನಾವು ಆರೋಗ್ಯವಂತರಾಗಿರಬೇಕು, ನಮ್ಮ ಹಾರ್ಟ್ ಚೆನ್ನಾಗಿರಬೇಕು ಅಂದರೆ ರಾಗಿಯನ್ನು ಹಿತಮಿತವಾಗಿ, ರಾಗಿ ತಿನ್ನಂದಿದ್ದಾರೆ ಅಂತ ಹೇಳ್ಬಿಟ್ಟು 24 hours ಅದನ್ನೇ ತಿನ್ನೋದಲ್ಲ, ಹಿತಮಿತವಾಗಿ ಬಳಸಿ. ತೂಕ ಇಳಿಸ್ಕೊಳ್ಳಿಕ್ಕೂ ಕೂಡ ರಾಗಿಯನ್ನು ಸೇವಿಸೋದು ಒಳ್ಳೆಯದು. ಸೊ ಈಗ ಎಲ್ರಿಗೂ ನೋಡಿ ತೂಕ ಇಳಿಸ್ಕೋಬೇಕು ಅನ್ನೋದು ಬಹಳ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ರಾಗಿ ಗಂಜಿನ ಹೇಗೆ ಕುಡಿಬೇಕು? ರಾಗಿ ಗಂಜಿ ಜೊತೆ ಮಜ್ಜಿಗೆನ ಸೇರಿಸ್ಕೊಂಡು ಕುಡೀರಿ. ಅದ್ರ ಜೊತೆ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಂಡು ಕುಡೀರಿ. ಅಂಬಲಿ ಮಾಡ್ಕೊಂಡು ಕುಡೀರಿ, ರಾಗಿ ಅಂಬಲಿ. ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಿಗೆನ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಈ ರೀತಿ ನಿಮಗೆ ಟೇಸ್ಟಿಯಾಗಿ ಬರೋಂಗೆ ಕಟ್ ಮಾಡಿಕೊಂಡು ಕುಡೀರಿ. ಅದರೊಳಗಡೆ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಯಾವುದಾದ್ರೂ ಒಂದು ಸೌತೆಕಾಯಿ ಸಲಾಡ್ಸು, ಆಮೇಲೆ ಕ್ಯಾರೆಟು ಈ ರೀತಿ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ರುಚಿ ಕೂಡ ಆಗುತ್ತೆ.